ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೊದಲನೇ ಬಾರಿಗೆ ಯಾರೆಲ್ಲ ಟೈಲರ್ ಮಿಷನ್ ಬಳಸ್ತಾ ಇದ್ದೀರಾ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇ ಬಾರಿ ಟೈಲರ್ ಮಿಷನ್ ಬಳಸುವವರಿಗೆ ಬಾಬಿನ್ಗೆ ಹೇಗೆ ದಾರ ಹಾಕಬೇಕು, ಮಿಷನ್ಗೆ ಹೇಗೆ ದಾರ ಹಾಕಬೇಕು, ಸೂದಿ ಹೇಗೆ ಹಾಕಬೇಕು, ಫೂಟ್ ಹೇಗೆ ಚೇಂಜ್ ಮಾಡಬೇಕು, ಮತ್ತು ಪೆಡಲನ್ನು ಹೇಗೆ ತುಳಿಬೇಕು, ಮತ್ತು ಆಯಿಲಿಂಗ್ ಹೇಗೆ ಮಾಡಬೇಕು, ಮೇಂಟೆನೆನ್ಸ್ ಹೇಗೆ ಮಾಡಬೇಕು, ಟೈಲರ್ ಮಿಷನ್ನ ಮೇಂಟೆನೆನ್ಸ್ ಹೇಗೆ ಮಾಡಬೇಕು, ಮತ್ತು ಸ್ಟಿಚ್ ಹೇಗೆ ಮಾಡಬೇಕು, ಏನಂದರೆ ಏನು ಸಹ ಗೊತ್ತಿರೋದಿಲ್ಲ. ಕಂಪ್ಲೀಟ್ ಮಾಹಿತಿ ಈ ಒಂದೇ ವಿಡಿಯೋದಲ್ಲಿ ನೀವು ನೋಡ್ಬೋದು. ಮೊದಲಿಗೆ ಟೈಲರ್ ಮಿಷನ್ನ ಪೆಡಲ್ ಯಾವ ರೀತಿ ತುಳಿಯೋದಂತ ಹೇಳ್ಕೊಡ್ತಾ ಇದ್ದೇನೆ. ಹೊಸ ಮಿಷನ್ ಆದ್ದರಿಂದ ಪೆಡಲ್ ಸ್ಟಾರ್ಟಿಂಗಲ್ಲಿ ಗಟ್ಟಿಯಾಗಿರುತ್ತೆ, ಹೋಗ್ತಾ ಹೋಗ್ತಾ ಪೆಡಲ್ ತುಳಿತಾ ಲೂಸ್ ಆಗಿ ಹೋಗುತ್ತೆ. ಮೊದಲಿಗೆ ನನ್ನ ಎಡಗಾಲು ಇಲ್ಲಿದ್ದರೆ ಬಲಗಾಲು ಇಲ್ಲಿ ಕೆಳಗಡೆ ಇರಬೇಕು. ಹಾಗೆ ಇಲ್ಲಿ ವೀಲ್ ಇರುತ್ತಲ್ಲ, ಈ ವೀಲನ್ನು 1-2-3 ಸಾರಿ ಈ ರೀತಿಯಾಗಿ ತಿರುಗಿಸ್ಬಿಟ್ಟು ಈ ರೀತಿಯಾಗಿ ಪೆಡಲ್ ತುಳಿಬೇಕು. ಯಾವತ್ತು ವೀಲ್ ಹಿಂದೆಗಡೆ ಪೆಡಲ್ ತುಳಿಯುವಾಗ ಯಾವತ್ತು ವೀಲ್ ಹಿಂದೆಗಡೆ ಹೋಗಬಾರ್ದು, ಮುಂದೆಗಡೆ ಬರುವ ಹಾಗೆ ಪೆಡಲನ್ನು ತುಳಿಬೇಕು. ಮೊದಲಿಗೆ 3 ಸಾರಿ ಈ ರೀತಿಯಾಗಿ ವೀಲನ್ನು ತಿರುಗಿಸ್ಬಿಟ್ಟು ಈ ರೀತಿಯಾಗಿ ಪೆಡಲನ್ನು ತುಳಿಯೋದ್ರಿಂದ ಯಾವುದೇ ಕಾರಣಕ್ಕೂ ವೀಲ್ ಹಿಂದೆಗಡೆ ಹೋಗುವುದಿಲ್ಲ, ಮುಂದೆಗಡೆನೇ ಬರುತ್ತೆ. ಇದು ರೈಟ್ ವಿಧಾನ. ಇನ್ನೊಂದೇನೆಂದರೆ, ನೀವು ಮೊದಲನೇ ಬಾರಿಗೆ ಟೈಲರ್ ಮಿಷನ್ ಬಳಸ್ತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಇಲ್ಲಿ ಲಿಫ್ಟರ್ ಇದೆ ನೋಡಿ ಹಿಂದೆಗಡೆ, ಅದು ಮೇಲ್ಗಡೆ ಇಟ್ಟೇನೆ ನೀವು ಪ್ರಾಕ್ಟೀಸ್ ಮಾಡಿ. ಯಾವುದೇ ಕಾರಣಕ್ಕೂ ಕೆಳಗಡೆ ಇಟ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಡಿ. ಕೆಳಗಡೆ ಇಟ್ಬಿಟ್ಟು ಪ್ರಾಕ್ಟೀಸ್ ಮಾಡೋದ್ರಿಂದ ಮಿಷನ್ ಹಾಳಾಗುವ ಚಾನ್ಸಸ್ ಇರುತ್ತೆ, ಹಾಗೆ ಫೂಟ್ ಹಾಳಾಗೋ ಚಾನ್ಸಸ್ ಇರುತ್ತೆ, ಹಾಗೆ ನಿಮಗೆ ಸೂಜಿ ಕೂಡ ಕಟ್ಟಾಗುವ ಚಾನ್ಸಸ್ ಇರುತ್ತೆ. ಟೈಲರ್ ಮಿಷನ್ ಪ್ರಾಕ್ಟೀಸ್ ಮಾಡುವಾಗ ಕೆಳಗಡೆನೇ ಇಟ್ಟು ಪ್ರಾಕ್ಟೀಸ್ ಮಾಡಿ. ಮೂರನೇದು ಯಾವುದಂತ ಹೇಳಿದರೆ, ದಾರ ಯಾವ ರೀತಿ ಹಾಕಬೇಕು ಟೈಲರ್ ಮಿಷನ್ಗೆ ಅಂತ. ಮೊದಲಿಗೆ ಪಿನ್ನಿಗೆ ದಾರ ಹಾಕಿದ್ದೀನಿ. ಇಲ್ಲಿ 3 ಹೋಲ್ ಇರುತ್ತೆ, ಮೇಲ್ಗಡೆ ಹೋಲಿಗೆ ಹಾಕಿಬಿಟ್ಟು ನಂತರ ಕೊನೆಯ ಹೋಲ್ ಇದೆ ನೋಡಿ ಅದಕ್ಕೆ ಹಾಕಬೇಕು ದಾರವನ್ನು. ನಂತರ ಇಲ್ಲಿ ಪ್ಲೇಟ್ ಥರ ಇದೆ ನೋಡಿ, ಟೆನ್ಷನ್ ಪ್ಲೇಟ್, ಅದಕ್ಕೆ ಹಾಕಬೇಕು ದಾರವನ್ನು, ಅದಕ್ಕೆ ಹಾಕಬೇಕು. ನಂತರ ಇಲ್ಲಿ ಚಿಕ್ಕ ಸ್ಪ್ರಿಂಗ್ ಟೈಪ್ ಇದೆ ನೋಡಿ ಟೆನ್ಷನಲ್ಲೇ, ಅಲ್ಲಿಗೆ ಹಾಕಬೇಕು. ನಂತರ ಇಲ್ಲೊಂದು ಹುಕ್ ಇದೆ ಅದಕ್ಕೆ ಹಾಕಬೇಕು. ನಂತರ ಇಲ್ಲಿ ಥ್ರೆಡ್ ಲಿಫ್ಟರ್ ಅಂತ ಬರುತ್ತೆ, ಇದು ಥ್ರೆಡ್ ಲಿಫ್ಟರ್ ಅಂತ ಕರೀತಾರೆ. ನಂತರ ಅಲ್ಲಿ ದಾರ ಹಾಕಬೇಕು. ನಂತರ ಕೆಳಗೊಂದು ಹುಕ್ ಬರುತ್ತೆ ನೋಡಿ, ಅಲ್ಲಿ ದಾರ ಹಾಕಬೇಕು. ನಂತರ ಕೆಳಗೆ ಇನ್ನೊಂದು ಹುಕ್ ಇದೆ, ಅಲ್ಲಿ ಹಾಕಬೇಕು. ನಂತರ ಇಲ್ಲಿ ಸ್ಪ್ರಿಂಗ್ ಟೈಪಲ್ಲಿ ಮತ್ತೊಂದು ಹುಕ್ ಇದೆ, ಅಲ್ಲಿ ಹಾಕಿ ಡೈರೆಕ್ಟಾಗಿ ಸೂಜಿಗೆ ದಾರ ಹಾಕಬೇಕು. ದಾರ ಹಾಕಿ ಫೂಟಿಂದ ಹಿಂದ್ಗಡೆ ಹಾಕಬೇಕು. ಇದು ಕಂಪ್ಲೀಟ್ ಟೈಲರ್ ಮಿಷನ್ಗೆ ದಾರ ಹಾಕುವ ವಿಧಾನ. ನೆಕ್ಸ್ಟ್ ಯಾವುದಂತ ಹೇಳಿದರೆ, ಟೈಲರ್ ಮಿಷನ್ಗೆ ಸೂಜಿ ಹಾಕುವ ಬಗೆ. ಇವಾಗ ನಾನು ಇಲ್ಲಿ ಸೂಜಿ ಚೇಂಜ್ ಮಾಡ್ತಾ ಇದ್ದೇನೆ. ಇಲ್ಲಿ ಮೇಲ್ಗಡೆ ಸ್ಕ್ರೂ ಇದೆ ನೋಡಿ, ಅದನ್ನು ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡ್ಕೊಂಡ ನಂತರ ಸೂಜಿಯನ್ನು ಆರಾಮ್ಸೆ ಹಾಳಾದ ಸೂಜಿ ತೆಗಿಬಹುದು. ಇದು ಸೂಜಿ ಮೇಲ್ಗಡೆ ಚೂಪ್ ಏನಿದೆ ಅದು ಕಟ್ಟಾಗಿದೆ, ಹಾಗಾಗಿ ಈ ಸೂಜಿಯನ್ನು ತೆಗೆದು ಹೊಸ ಸೂಜಿ ನಾನು ತಗೊಳ್ತಾ ಇದ್ದೇನೆ. ನಾನಿವಾಗ ಸೂಜಿ ತೊಗೊಂಡಿದ್ದೀನಿ, ಅದು ಶಾರ್ಪ್ ಇದೆ, ತುದಿ ಶಾರ್ಪ್ ಇದೆ, ನುಣುಪಾಗಿದೆ ನೋಡ್ಕೊಳ್ಳಿ, ಅದು ಚೆನ್ನಾಗಿದೆ ಸೂಜಿ. ನಂತರ ಇಲ್ಲಿ ಗೆರೆ ಇದೆ ನೋಡಿ, ಇದು ಮಿಷನ್ನ ಎಡಭಾಗ, ಗೆರೆ ಇಲ್ದಿದ್ದು ಬಲಭಾಗದಲ್ಲಿ ಸೂಜಿಯನ್ನು ಇಟ್ಟು ನೋಡಿಕೊಂಡು ಮಿಷನ್ಗೆ ಹಾಕಬೇಕು. ಇವಾಗ ಗೆರೆ ಇರೋ ಭಾಗ ನಾನು ಎಡಭಾಗದಲ್ಲಿ ಹಿಡ್ಕೊಂಡ್ಬಿಟ್ಟು ಮಿಷನ್ಗೆ ಸೂಜಿ ಹಾಕ್ತಾ ಇದ್ದೇನೆ ನೋಡಿ. ಈ ರೀತಿಯಾಗಿ ಹಾಕಿಬಿಟ್ಟು ನೀಟಾಗಿ ಹಾಕಬೇಕು. ಇಲ್ಲಿ ನಾನು ಸ್ಕ್ರೂವನ್ನು ಫಿಟ್ ಮಾಡ್ತಾ ಇದ್ದೇನೆ. ಸರಿಯಾಗಿ ಕೂತ್ಕೊಂಡಿದ್ಯಾ ಸೂಜಿ ಅಂತ ನೋಡ್ಕೊಳ್ಳಿ, ಹಾಗೆ ಸರಿಯಾಗಿ ಹಾಕಿದ್ದೀರಾ, ಪೊಸಿಷನ್ ಸರಿಯಾಗಿ ಹಾಕಿದ್ದೀರಾ ಅಂತ ನೋಡ್ಕೊಳ್ಳಿ. ನಾನು ಕರೆಕ್ಟಾಗಿ ಸೂಜಿಯನ್ನು ಹಾಕಿದ್ದೀನಿ. ಇದು ಟೈಲರ್ ಮಿಷನ್ಗೆ ಸೂಜಿ ಹಾಕುವ ಬಗೆ. ನಂತರ ಬಾಬಿನ್ ಕೇಸ್ ಮಿಷನ್ಗೆ ಯಾವ ರೀತಿ ಸೆಟ್ ಮಾಡೋದಂತ ಇವಾಗ ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಇದು ಕೇಸ್, ಇದು ಬಾಬಿನ್ ಅಂತ ಕರೀತಾರೆ. ಕೇಸ್ಗೆ ಬಾಬಿನನ್ನು ಯಾವ ರೀತಿ ಸೆಟ್ ಮಾಡೋದಂತ ಹೇಳಿದರೆ, ಇಲ್ಲಿ ನೋಡಿ, ಇಲ್ಲಿ ಗೆರೆ ಟೈಪ್ ಇದೆಯಲ್ಲ, ಗೆರೆಯಿಂದ ಇಲ್ಲಿ ಹೋಲ್ ಬರುತ್ತೆ, ಹೋಲ್ ಒಳಗೆ ದಾರವನ್ನು ಹಾಕಬೇಕು. ಇದು ಬಾಬಿನ್. ಮೊದಲು ಬಾಬಿನನ್ನು ಈ ರೀತಿ ದಾರ ಮೇಲ್ಗಡೆ ಬರುವಂತೆ ಈ ರೀತಿಯಾಗಿ ಹಿಡ್ಕೊಳ್ಬೇಕು. ನಂತರ ಕೇಸ್ಗೆ ಹಾಕಿಬಿಟ್ಟು ಅಲ್ಲಿ ಗೆರೆ ಇದೆ ನೋಡಿ, ಅಲ್ಲಿನಿಂದ ದಾರವನ್ನು ತಗೊಂಡು ಹೋಗಿ ಅಲ್ಲಿ ಹೋಲ್ ಇದೆ ನೋಡಿ, ಅಲ್ಲಿ ಅದರೊಳಗಡೆ ಹಾಕಬೇಕು. ಅಲ್ಲಿ ನೋಡಿ ಹೋಲ್ ಇದೆ, ಅದರೊಳಗಡೆ ನೀಟಾಗಿ ಕೂರಿಸ್ಬೇಕು ದಾರವನ್ನು. ನಂತರ ಮೇಲ್ಗಡೆ ಪಿನ್ ಟೈಪ್ ಇರುತ್ತೆ, ಅದನ್ನು ಮೇಲ್ಗಡೆ ಎತ್ತಬೇಕು. ಎತ್ತಿಬಿಟ್ಟು ಮಿಷನ್ಗೆ ಬಾಬಿನ್ ಕೇಸ್ ಹಾಕಬೇಕು. ಯಾವ ರೀತಿ ಹಾಕೋದಂತ ಹೇಳಿದರೆ,
ಬಾಬಿನ್ ಕೇಸ್ ಎಲ್ಲಿ ಹಾಕೋದಂತ ಹೇಳಿದರೆ ಅಲ್ಲಿ ಕೆಳಗಡೆ ಒಂದು ಸೆಟ್ಟಿಂಗ್ ಇರುತ್ತೆ. ಇಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಪಿನ್ ಇದೆಯಲ್ಲ ಅದನ್ನು ಮೇಲೆ ಎತ್ತಿಬಿಟ್ಟು ಹೀಗೆ ಕೂರಿಸ್ಬೇಕು. ಕೂರಿಸಿದ ನಂತರ ಅದು ಟಕ್ ಅನ್ನುವ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದರೆ ಅಲ್ಲಿ ಕೂತಿದೆ ಅಂತ ಅರ್ಥ. ಇಲ್ಲಿ ಬಾಬಿನ್ ಕೇಸ್ ಮಿಷನ್ಗೆ ಸೆಟ್ ಮಾಡಿ ಆಯಿತು. 4ನೇದು ಬಾಬಿನ್ಗೆ ದಾರ ಹಾಕುವ ಬಗ್ಗೆ. ಇದು ಬಾಬಿನ್ ವಿಂಡರ್ ಅಂತ ಕರೀತಾರೆ. ಇದಕ್ಕೆ ಇಲ್ಲಿ ನೋಡಿ, ಇದು ಬಾಬಿನ್ ವಿಂಡರ್ ಫ್ರಿಕ್ಷನ್ ರಿಂಗ್. ಇದಕ್ಕೆ ಬಾಬಿನನ್ನು ಹಾಕಿ ದಾರ ಸುತ್ತುವುದು. ಮೊದಲಿಗೆ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, 1-2 ರೋಲು ಮೇಲ್ಗಡೆಯಿಂದ ಕೆಳಮುಖವಾಗಿ ದಾರವನ್ನು ಬಾಬಿನ್ಗೆ 3 ಬಾರಿ ರೌಂಡಾಗಿ ಸುತ್ತುತ್ತಾ ಇದ್ದೇನೆ. ನಂತರ ಬಾಬಿನ್ ವಿಂಡರ್ ಫ್ರಿಕ್ಷನ್ ರಿಂಗಿಗೆ ಹಾಕ್ತಾ ಇದ್ದೇನೆ ಬಾಬಿನನ್ನು. ನಂತರ ದಾರವನ್ನು ಸ್ಪೂಲ್ ಪಿನ್ ಇದೆ ನೋಡಿ ಅದಕ್ಕೆ ಹಾಕಬೇಕು. ನಂತರ ಆ ದಾರವನ್ನು ಕೈಯಲ್ಲಿ ಹಿಡ್ಕೊಳ್ಬೇಕು. ನಂತರ ಅಲ್ಲಿ ಸ್ಕ್ರೂ ಇರುತ್ತೆ ಬಾಬಿನ್ ವಿಂಡರಲ್ಲಿ, ಅದನ್ನು ಟೈಟ್ ಮಾಡ್ಕೊಳ್ಳಿ. 2 ಬಾರಿ ವೀಲನ್ನು ತಿರುಗಿಸ್ಬಿಟ್ಟು ಬಾಬಿನ್ ವಿಂಡರನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಂತರ ದಾರವನ್ನು ಬಾಬಿನ್ಗೆ ಕೊಡ್ತಾ ಹೋಗಿ ಆಚೆ ಈಚೆ ಹೋಗ್ತಾನೆ ಇರಬೇಕು. ದಾರ ಒಂದೇ ಬದಿ ಸುತ್ತಬಾರ್ದು. ದಾರ ಆಚೆ ಈಚೆ ಹೋದ್ರೆ ಮಾತ್ರ ನೀಟಾಗಿ ಸುತ್ತುತ್ತೆ. ತೀರಾ ಟೈಟ್ ಆಗಿನೂ ಹಿಡ್ಕೊಳ್ಬೇಡಿ, ಲೂಸ್ ಆಗಿನೂ ಹಿಡ್ಕೊಳ್ಬೇಡಿ ದಾರವನ್ನು. ಇಲ್ಲಿ ನೋಡಿ, ನಾನು ಪೆಡಲ್ ತುಳಿತಾನೆ ಬಾಬಿನ್ಗೆ ದಾರ ಕೊಡ್ತಾ ಇದ್ದೇನೆ. ಬಾಬಿನ್ಗೆ ದಾರ ಸುತ್ತುವಾಗ ಸ್ವಲ್ಪ ಟೈಟಾಗಿಯೇ ಸುತ್ತಿ, ಲೂಸಾಗಿ ಸುತ್ತರೆ ದಾರ ಸ್ಟಿಚ್ ಮಾಡುವಾಗ ಸ್ಟಿಚಿಂಗ್ ಕೂಡ ಲೂಸ್ ಆಗಿ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಸುತ್ತಿದೆ ಅಂತ. ಇದು ಒಂದು ಮೆಥಡಲ್ಲಿ ದಾರ ಸುತ್ತೋದು ಬಾಬಿನ್ಗೆ. ಇನ್ನೊಂದು ಮೆಥಡ್ ಯಾವ ರೀತಿ ಅಂತ ಹೇಳಿದರೆ, ನೀವು ಯಾವುದಾದ್ರು ನೀಡಲ್ ಮೂಲಕನೂ ದಾರ ಸುತ್ತಬಹುದು. ಯಾವ ರೀತಿ ಅಂತ ಹೇಳಿದರೆ, ಮೊದಲಿಗೆ ದಾರವನ್ನು ಸ್ಪೂಲ್ ಪಿನ್ಗೆ ಹಾಕಿದ್ದೀನಿ. ಇಲ್ಲಿ ಬಾಬಿನ್ಗೆ ಆಲ್ರೆಡಿ ದಾರ ಸುತ್ತಿದ್ದೀನಿ. ಅದಕ್ಕೆ ನಾನು ಒಂದು ನೀಡಲ್ಲ ಬಾಬಿನ್ ಒಳಗಡೆ ಹಾಕಿಬಿಟ್ಟು, ಇಲ್ಲಿ ವೀಲ್ ಇದೆಯಲ್ಲ 1-2-3 ಬಾರಿ ಹೀಗೆ ಎಳೆದ್ಬಿಟ್ಟು ವೀಲಿಗೆ ನಾವು ಬಾಬಿನನ್ನು ಕೊಡಬೇಕು. ನೀಡಲ್ಲ ಅದರೊಳಗಡೆ ಹಾಕಿಬಿಟ್ಟು ವೀಲ್ಗೆ ಬಾಬಿನನ್ನು ಕೊಡಬೇಕು. ಇಲ್ಲಿ ನೋಡಿ, ಇದು ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದು ಸ್ಟಾರ್ಟಿಂಗಲ್ಲಿ. ನೀವು ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ನೀವು ಮಾಡ್ತೀರಾ. ಇದು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗತ್ತೆ ಈ ಮೆಥಡಲ್ಲಿ, ಆದರೂ ಬೇಗನೆ ಆಗಿಬಿಡತ್ತೆ ನಿಮಗೆ ಈ ಮೆಥಡ್ ಫಾಲೋ ಮಾಡೋದ್ರಿಂದ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಸುತ್ತಿದೆ ಅಂತ. ಇದಕ್ಕೆ ಯಾವುದೇ ರೀತಿ ಗಡ್ಬಿಡಿ ಮಾಡುವಾಗಿಲ್ಲ, ನೀಟಾಗಿ ಸುತ್ತತ್ತೆ ದಾರ. ಇವಾಗ ನಾನು 2 ವಿಧಾನದ ಮೂಲಕ ಬಾಬಿನ್ಗೆ ಯಾವ ರೀತಿ ದಾರ ಸುತ್ತುವುದಂತ ಹೇಳ್ಕೊಟ್ಟಿದ್ದೀನಿ. ಇವಾಗ ನಾನು ಮಿಷನ್ನಲ್ಲಿ ನಂದು ಪೆಡಲ್ ಇದೆ ನೋಡಿ, ಈ ಪೆಡಲ್ ನಾನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಮೋಟರ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಮೋಟರ್ ಯಾವ ರೀತಿ ಫಿಕ್ಸ್ ಮಾಡೋದಂತ ಹೇಳ್ತಾ ಇದ್ದೇನೆ ನೋಡಿ. ಇಲ್ಲಿ ನಾವು ಮೋಟರ್ಗೂ ಮತ್ತು ಟೈಲರ್ ಮಿಷನ್ನ ಕನೆಕ್ಷನ್ ಇದೆ ನೋಡಿ, ಅದಕ್ಕೆ ನಾನು ಕನೆಕ್ಟ್ ಕೊಡ್ತಾ ಇದ್ದೇನೆ. ಕೊಟ್ಟಾದ ನಂತರ ಬೆಲ್ಟ್ ಯಾವ ರೀತಿ ಹಾಕಬೇಕು, ಮೋಟರ್ಗೆ ಬೆಲ್ಟ್ ಯಾವ ರೀತಿ ಹಾಕಬೇಕು ಈಸಿಯಾಗಿ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ ಮೋಟರ್ ಕನೆಕ್ಷನ್ ಕೊಟ್ಟೆ. ನಂತರ ಇದು ಬೆಲ್ಟ್, ಮೋಟರ್ದು ಬೆಲ್ಟ್. ಇದಂತ ನಂದು ಪೆಡಲ್ದ ಬೆಲ್ಟ್ ತೆಗೆದುಬಿಟ್ಟು ಮೋಟರ್ ಬೆಲ್ಟ್ ಹಾಕಬೇಕು. ಪೆಡಲ್ ಬೆಲ್ಟ್ ಯಾವ ರೀತಿ ತೆಗಿಬೇಕಂತ ಹೇಳಿದರೆ, ಇಲ್ಲಿ ನೋಡಿ ಪೆಡಲಿನ ಬೆಲ್ಟ್ ನಾನು ತೆಗೆದುಬಿಟ್ಟು, ಇಲ್ಲಿ ನೋಡಿ ತೆಗೆದ್ಬಿಟ್ಟು ಅಲ್ಲೇ ಇಟ್ಬಿಟ್ಟಿದ್ದೀನಿ. ಅದರಿಂದ ತೆಗಿಬೇಕು, ವೀಲಿಂದನೂ ತೆಗೆದುಬಿಟ್ಟು ಇಲ್ಲೇ ಸುತ್ತಿ ಇಟ್ಟಿದ್ದೇನೆ ನಾನು ಕೆಳಗಡೆ. ಅದನ್ನು ಕಂಪ್ಲೀಟ್ ರಿಮೂವ್ ಮಾಡಲಿಲ್ಲ. ಎಲ್ಲಾದರೂ ಕರೆಂಟ್ ಎಲ್ಲಾದರೂ ಇಲ್ಲ ಅಂದಾಗ ನಾನು ಯೂಸ್ ಮಾಡಲಿಕ್ಕೆ ಬೇಕಾಗತ್ತಂತೇನೆ ಅಂತ ಅಲ್ಲೇ ಸುತ್ತಿ ಇಟ್ಬಿಟ್ಟೆ. ನಂತರ ಇದು ಮೋಟರ್ ಬೆಲ್ಟ್. ಇದು ಮೋಟರ್ ಬೆಲ್ಟ್ ಮಿಷನ್ಗೆ ಯಾವ ರೀತಿ ಹಾಕೋದಂತ ಸಿಂಪಲ್ಲಾಗಿ 2 ಮಿನಿಟ್ಸಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ಏನಂತ ಹೇಳಿದರೆ, ಮಿಷನ್ನ ಮೇಲ್ಗಡೆ ಈ ರೀತಿಯಾಗಿ ಎತ್ಕೊಳ್ಬೇಕು. ನಂತರ ಈ ಮೋಟರ್ ಬೆಲ್ಟ್ ಇದೆ ನೋಡಿ, ಅಲ್ಲಿ ರೌಂಡಾಗಿ ಇರುತ್ತೆ ಮಿಷನ್ ವೀಲಲ್ಲಿ, ಅಲ್ಲಿ ಹಾಕಿಬಿಟ್ಟು ಇಲ್ಲಿ ಮೋಟರ್ಗೆ ವೀಲಿಗೆ ಹಾಕಬೇಕು. ನಂತರ ಮಿಷನ್ನ ಬಿಡಬೇಕು. ಇದು ಪರ್ಫೆಕ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಸಿಂಪಲ್ ಟೈಲರಿಂಗ್ ಟಿಪ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ. ಇದೇನಂತ ಹೇಳಿದರೆ, ಟೈಲರ್ ಮಿಷನ್ಗೆ ಯಾವ ರೀತಿ ಆಯಿಲಿಂಗ್ ಮಾಡ್ಬೋದು, ಹೇಗೆ ಆಯಿಲಿಂಗ್ ಮಾಡಿ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಬೋದು ಅಂತ ನೋಡೋಣ. ಇವಾಗ ನಾನು ಇಲ್ಲಿ ಎಲ್ಲೆಲ್ಲಿ ಆಯಿಲಿಂಗ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಇಲ್ಲಿ ಫೂಟ್ ಕೆಳಗಿದೆಯಲ್ಲ, ಅಲ್ಲೂ ಆಯಿಲಿಂಗ್ ಮಾಡಬೇಡಿ. ಅದ್ರ ಪಕ್ಕ ಒಂದು ಹೋಲ್ ಕೊಟ್ಟಿರ್ತಾರೆ ಆಯಿಲಿಂಗ್ ಅಂತಲೇ, ಅಲ್ಲೂ ಆಯಿಲಿಂಗ್ ಮಾಡಿ. ನಂತರ ಇಲ್ಲಿ ನಾನು ಎಲ್ಲೆಲ್ಲ ಆಯಿಲಿಂಗ್ ಮಾಡಲಿಕ್ಕೆ ಅಂತ ಸೂಚಿಸ್ತೇನೆ, ಅಲ್ಲೆಲ್ಲ ಆಯಿಲಿಂಗ್ ಮಾಡಿದರೆ ಅದು ಪರ್ಫೆಕ್ಟ್ ಟೈಲರ್ ಮಿಷನ್ಗೆ ಆಯಿಲಿಂಗ್ ಮಾಡುವ ವಿಧಾನ. ಇಲ್ಲಿ ನೋಡಿ, ಈ ಕ್ಯಾಪ್ ಓಪನ್ ಮಾಡಿದರೆ ಇದಕ್ಕೆ ಫುಲ್ಲಾಗಿ ಫಿಲ್ ಮಾಡಬೇಕು. ಆಯಿಲ್ ಫಿಲ್ ಮಾಡಬೇಕು, ಇದು ಇಂಪಾರ್ಟೆಂಟು.
ನಂತರ ಈ ಕಡೆ ಮತ್ತು ಈ ಕಡೆ. ನಂತರ ಹೋಲು ಕೆಲವೊಂದು ಆಯಿಲಿಂಗ್ ಅಂತಲೇ ಹೋಲ್ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡು ನೀವು ಆಯಿಲಿಂಗ್ ಮಾಡಬೇಕು. ನಂತರ ಕೆಳಗಡೆ ಸ್ಕ್ರೂ ಎಲ್ಲ ತುಂಬ ಇರುತ್ತೆ, ಅಲ್ಲಿ ನೋಡಿ ಅಲ್ಲಿ ಬಾಬಿನ್ ಕೇಸ್ ಹಾಕ್ತೀವಲ್ವಾ ಅಲ್ಲಿ ಕೂಡ ಆಯಿಲಿಂಗ್ ಮಾಡಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟು ಅಲ್ಲಿ ಆಯಿಲಿಂಗ್ ಮಾಡೋದು. ನಂತರ ಮಿಷನ್ ಮೇಲ್ಗಡೆ ಎತ್ಬಿಟ್ಟು ಅಲ್ಲಿ ತುಂಬ ಸ್ಕ್ರೂಸ್ ಫಿಟ್ಟಿಂಗ್ ಎಲ್ಲ ಇರುತ್ತೆ, ಅದನ್ನು ಅಲ್ಲೂ ಕೂಡ ಎಲ್ಲ ಕಡೆ ಕೂಡ ಆಯಿಲಿಂಗ್ ಮಾಡಬೇಕು. ನೀವು ವಾರಕ್ಕೆ 1-2-3 ಸರಿ ಆಯಿಲಿಂಗ್ ಮಾಡಿದ್ರಿ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಮಿಷನ್ ನಿಮಗೆ ತುಕ್ಕು ಹಿಡಿಯಲ್ಲ, ಹಾಗೆ ತುಂಬ ವರ್ಷ ಬಾಳಿಕೆ ಬರುತ್ತೆ. ಟೈಲರ್ ಮಿಷನ್ಗೆ ಆಯಿಲಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ರಿಪೇರಿಗೆ ಹೋಗಲ್ಲ. ಆಯಿಲಿಂಗ್ ತುಂಬಾ ಇಂಪಾರ್ಟೆಂಟು. ಟೈಲರ್ ಮಿಷನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮೇಂಟೆನೆನ್ಸ್ ಮಾಡೋದಂತ ನೀವು ಈಗ ತಿಳ್ಕೊಂಡ್ರಿ. ನಮ್ಮ ಚಾನಲ್ನ ಮೊದಲನೇ ಬಾರಿ ನೀವು ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಮೊದಲನೇ ಬಾರಿಗೆ ಯಾರೆಲ್ಲ ಟೈಲರ್ ಮಿಷನ್ ಬಳಸ್ತಿದ್ದೀರಾ ಅವರಿಗೋಸ್ಕರನೇ ಮಾಡ್ತಿರೋ ವಿಡಿಯೋ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.